50 ವರ್ಷ ಆಯಿತು ದಾವಣಗೆರೆಯಲ್ಲಿ ಮುಸ್ಲಿಂ ಏರಿಯಾ ಆಗಿದೆ, ರೋಡ್ ಆಗಿದೆ, ಚರಂಡಿ ಆಗಿದೆ, ಡೆವಲಪ್ ಮಾಡಿಲ್ಲ. ಏನಿದೆ ನೀವು ಹೋಗಿ ನೋಡಿ, ನಿಮ್ ಕಣ್ಣಾರ್ ನೀವೇ ನೋಡಿ. ರಸ್ತೆ ನೆಟ್ಟಿಗೆ ಒಂದು ರಸ್ತೆ ಇದೆಯಾ ಅಲ್ಲಿ? ಒಂದು 3-4 ಕಡೆ ಮೇನ್ ರೋಡ್ಗಳು ಮಾಡಿಬಿಟ್ಟು ಮುಸ್ಲಿಮರು ವಾಸವಾಗಿದ್ದಂಥ ಜಾಗ ಹೆಗಡೆ ನಗರ ಅಂತ ಅದನ್ನು ಒಡೆದಾಕಿ ಹಾವು ಚೇಳು ಇರೋ ಕಡೆ ತಗೊಂಡೋಗಿ ಅವರನ್ನ ಒಗ್ದಿದ್ದಾರೆ. ಅಲ್ಲಿ ಅವ್ರಿಗೆ ಮನೆಗಳು ಸಿಕ್ಕಿಲ್ಲ. SS ನಗರ ಅಂತ ಇಟ್ಬಿಟ್ರು. ಯಾಕೆ? ಏನು ಮಲ್ಲಿಕಾರ್ಜುನ ಸ್ವಾತಂತ್ರ್ಯ ಹೋರಾಟಗಾರನ? ಏನ್ ಮಲ್ಲಿಕಾರ್ಜುನ? ನಿಮ್ಮ ಸೀನಿಯಾರಿಟಿ ಬಗ್ಗೆ, ನಿಮ್ಮ ರಾಜಕಾರಣದ ಪಟ್ಟಿಗಳ ಬಗ್ಗೆ ನನ್ಗೆ ಯಾವುದೇ ಡೌಟ್ ಇಲ್ಲ. ಆದ್ರೆ ದಾವಣಗೆರೆ ದಣಿಗಳು ಸಾಮ್ರಾಜ್ಯ ಕಟ್ಕೊಂಡಿರೋ ಈ ದುಡ್ಡಿನ ಕೋಟೆ ಮುಂದೆ ಚುನಾವಣೆ ಮಾಡೋದು ಈಸಿನ? ಅದು ಸೌತ್ ಅಲ್ಲಿ ಅಂತ ನೀವ್ ಹೇಳ್ತೀರಿ 3ನೇ ಪ್ಲೇಸ್ ಅಂತ ಹೇಳ್ತೀರಪ್ಪ ಸಮರ್ಥನ. ಜನರ ಆಶೀರ್ವಾದ ಇದ್ರೆ ಕೋಟೆ ಕಟ್ಟಿರೋರು ಯಾರು? ಅದ್ರ ಕಲ್ಯಾರು ಸಾಬರು. ಆ ಕಲ್ಲೆ ಹೋದ್ಮೇಲೆ ನಿಮ್ ಕೋಟೆ ನೋಡಿತ್ತು? ಕೋಟೆ ನುತ್ನೂರು 100%. ಶಾಮನೂರು ಕೋಟೆ ಇಲ್ಲ, ಈ ಪ್ರಶ್ನೆನೇ ಇಲ್ಲ. ಈಗಲ್ಲ, ಮುಂದೆನೂ ನೀವು ಅವ್ರಿಗೆ ಇದೇ ಪರಿಸ್ಥಿತಿ ಬರುತ್ತೆ ನೋಡಿ. ನೆಕ್ಸ್ಟ್ MLA ಮಲ್ಲಿಕಾರ್ಜುನ್ ಸೋಲ್ತಾರೆ ಅಂತನಾ? MLA ಸೋಲ್ತಾರೆ, MP ಪ್ರಭಾ ಮಲ್ಲಿಕಾರ್ಜುನ್ ಸೋಲ್ತಾರೆ, ಈ ಎರಡೂ ಸೋಲ್ತಾರೆ. ಈಗ ಇದನ್ನು ಸೋಲ್ತಾರೆ. ಅವ್ರ ಕೈಯಿಂದ ಮಾಡ್ಕೊಂಡಿರೋದು ಅದು. ಈಗಲೂ ಅವ್ರಿಗೆ ಅವಕಾಶ ಇದೆ. ಹೆಂಗೆ? ಕಾಂಗ್ರೆಸ್ ಕ್ಯಾಂಡಿಡೇಟ್ ರಿಟೈರ್ಡ್ ಮಾಡಿ ಹಂಗೆ ಆದಿಲ್ ಪಾಷಾ ಕೊಟ್ಬಿಡಿ ಅಂತ ಹೇಳಿ ನಿಮ್ ಕೀರ್ತಿ ಗಗನಕ್ಕೆ ಹೋಗತ್ತೆ. ಸಾಧ್ಯ ಏನದು? ಅದ್ ಮಾಡಿದ್ರೆ ಆಗ್ಬೇಕು ಅನ್ನೋದ್ರೆ, ಸದ್ಬುದ್ಧಿ ಬಂದ್ರೆ ಅದೇ ಮಾಡೋದು. ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಆದ್ರೂ ಮಾಡಬೇಕು. ನಾವು ಮಾಡಿರೋದು ತಪ್ಪಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.